ಎರಡನೇದು ಮುಸ್ಲಿಂ ಕ್ಯಾಂಡಿಡೇಟ್ಗಳದು. ಸರ್, ಮುಸ್ಲಿಂ ಕ್ಯಾಂಡಿಡೇಟ್ಗಳದು ಈ ಮಟ್ಟಿಗೆ ಏನೋ ಕೋಲಾಹಲ ಎದ್ದಿದೆ ಅಂತ ಹೇಳಿದ್ರೆ, ಜಮೀರ್ ಅವರು ನನಗೆ ಕೊಡದೇ ಇದ್ದರೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಂತ ತೊಡೆ ತಟ್ಟಿ ಓಡಾಡ್ತಿದ್ದಾರೆ. ಅವರ ಪರವಾಗಿ ಮುಸ್ಲಿಂ ಧರ್ಮಗುರುಗಳು, ಉಲೇಮಾಗಳು ಆಲ್ರೆಡಿ ಚರ್ಚೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೊಡದೇ ಇದ್ದರೆ ಪಕ್ಷ ಬಿಟ್ಟು ನೀವು ಇನ್ನೊಂದು ಲೀಗ್ ಶುರು ಮಾಡಿ, ಪಾರ್ಟಿನೇ ಕಟ್ಟಿ ಅನ್ನುವ ಮಟ್ಟಿಗೆ ಜಮೀರ್ ಅಹ್ಮದ್ ಅವರ ಮೇಲೆ ಒತ್ತಡವನ್ನು ಹೇರ್ತಾ ಇದೆ ಮುಸ್ಲಿಂ ಸಮುದಾಯ. ಆಮೇಲೆ ಅವ್ರಿಗೆ ಇನ್ನೊಂದು ಮೇಜರ್ ಬ್ರೇಕ್ ಸಿಕ್ಕಿದೆ ಇವತ್ತು. ಅವರ ಆಡಿಯೋ ಇತ್ತಲ್ಲ, ಅದನ್ನು ಕೋರ್ಟ್ ಏನೋ ಸ್ಟೇ ಕೊಟ್ಟಿದೆ ಇವತ್ತು. ನಮಗೆ ಬಂದ ಮಾಹಿತಿ ಪ್ರಕಾರ ಇನ್ನೂ ಒಂದೆರಡು ಆಡಿಯೋಗಳು ರಿಲೀಸ್ ಆಗುತ್ತೆ ಅಂತ ಸುದ್ದಿ ಹರಿದಾಡ್ತಾ ಇತ್ತು ಜಮೀರ್ ಅವ್ರದ್ದು. ಈಗ ಇವರು ತುಂಬ ಲಾಬಿ ಮಾಡ್ತಾ ಇದ್ದಾರೆ, ಜನರ ಕರೆಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ, ಕೇರಳ MLA ಕರೆಸಿ ಏನೋ ಹೈಕಮಾಂಡ್ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಹೀಗಿರುವ ಹೊತ್ತಲ್ಲಿ ಇನ್ನೊಂದು ಯಾವುದೋ ಮೇಜರ್ ಆಡಿಯೋ ಇದೆ, ಅದನ್ನು ಬಿಟ್ಟರೆ ಇವರು ಕೇಳಬಾರ್ದು, ಆ ಥರ ಸ್ಥಿತಿ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅಂತಿತ್ತು. ಅಂಥದ್ರಲ್ಲಿ ಕೋರ್ಟ್ ಅವ್ರಿಗೇನೋ ಅದನ್ನು ಸ್ಟೇ ಕೊಟ್ಟಿದೆಯಂತೆ, ಇವತ್ತು ಇಂಜೆಕ್ಷನ್ ಕೊಟ್ಟಿದೆಯಂತೆ. ಸೊ ಹಾಗಾಗಿ ಆ ಆಡಿಯೋ ಲೀಕ್ ಆಗೋದು ಭಾಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಒಂದು ಕಡೆ ಜಮೀರ್ ಅವರು ಸೇಫ್ ಆಗಿದ್ದಾರೆ. ಜಮೀರ್ ಅವರು ನನಗೆ ಬೇಕೇ ಬೇಕು ಅಂತ ಕೂತಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ರಿಜ್ವಾನ್ ಅರ್ಷದ್ ಅವರು ಬಿಡ್ತಾ ಇಲ್ಲ. ರಿಜ್ವಾನ್ ಅರ್ಷದ್ ಅವರು, ಸಲೀಂ ಅಹಮದ್ ಅವರು ಮತ್ತು ಮೈಸೂರಿನ ತನ್ವೀರ್ ಸೇಠ್ ಅವರು, ಈ ಮೂರೂ ಜನ ನಮಗೆ ಬೇಕು ಅಂತ ಕೂತಿದ್ದಾರೆ. ಈಗ ಮೇಯ್ನ್ ಸಿದ್ದರಾಮಯ್ಯ DK ಅವರ ಮುಂದಿರುವ ದೊಡ್ಡ ಸವಾಲು ಅಂತ ಹೇಳಿದ್ರೆ, ಒಕ್ಕಲಿಗ ಶಾಸಕರನ್ನು ಸಮಾಧಾನ ಪಡಿಸೋದು. ಯಾರಿಗಾರ ಒಂದಿಬ್ಬರಿಗೆ ಕೊಟ್ಟು ಮಿಕ್ಕೋರ್ನ ಯಾವ ರೀತಿ ಸಮಾಧಾನ ಪಡಿಸ್ತಾರೆ, ಆಮೇಲೆ ಮುಸ್ಲಿಂ ಶಾಸಕರನ್ನು ಸಮಾಧಾನ ಪಡಿಸಿ ಯಾರಿಗೋ ಒಬ್ರಿಗೆ ಕೊಟ್ಟು ಅಥವಾ ಇಬ್ಬರಿಗೆ ಕೊಟ್ಟು ಯಾರನ್ನು ಸಮಾಧಾನ ಪಡಿಸ್ತಾರೆ ಅನ್ನೋದೇ ಮೇಜರ್ ಏನೋ ಉಳಿದಿರ್ತಕ್ಕಂಥದ್ದು. DK ಅವರ ಪಾಲಿಗೆ ಇನ್ನೂ 1 ರಿಂದ 1.5 ತಿಂಗಳು ಪ್ರತಿ ಕ್ಷಣವೂ ಅಗ್ನಿ ಪರೀಕ್ಷೆ, ಕೆಂಡದ ಮೇಲಿನ ನಡಿಗೆ ಅವರು.